ಈ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷನೂ ಕ್ರೈಮ್ ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಇರುತ್ತೆ. ಅದರಿಂದ ನಾವು ಡಿಸೆಂಬರ್ ಅಲ್ಲಿ ಏನ್ ಮಾಡ್ತೀವಿ, 11 ತಿಂಗಳಿಗೆ ಸ್ಟಡಿ ಮಾಡಿ ಕ್ರೈಮ್ ಪ್ರಿವೆನ್ಷನ್ ಮಂತ್, ಅಪರಾಧ ತಡೆ ಮಾಡಿ ಜನರಿಗೆ ಎಜುಕೇಶನ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದ್ರ ಸಂಬಂಧಪಟ್ಟಂತೆ ಈಗಾಗಲೇ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ತುಂಬಾ ಟ್ರೈನಿಂಗ್ಸ್ ಮಾಡಿದೀವಿ, ಜಾಥಾಸ್ ಮಾಡಿದೀವಿ, ಕಾಲ್ನಡಿಗೆ ಮಾಡಿದೀವಿ. ನಿನ್ನೆ ವಾಕಥಾನ್ ಮಾಡಿದ್ವಿ ಒಂದು ಪೊಲೀಸ್ ಆಫೀಸರ್ಸ್ದು. ಸೊ ಬೈಕ್ ರ್ಯಾಲಿ ಇತ್ತು, 2 ವೀಲರ್ಸ್ ರ್ಯಾಲಿ ಅಂಡ್ ಸೈಕಲ್ ಜಾಥಾ ಇತ್ತು. ಇವತ್ತು ಇನ್ನೊಂದು ವಿನೂತನವಾಗಿ ನಮ್ಮ ಶಿವಾಜಿನಗರದಲ್ಲಿ ಮಾಡೋಣ ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಮ್ಮ PSI ಇಮ್ರಾನ್ ಅವರು ಬಹಳ ಮುತುವರ್ಜಿ ವಹಿಸಿ ಬಹಳ ಓಡಾಡಿ ಎಲ್ಲ ಕಡೆ ಕೋಆರ್ಡಿನೇಷನ್ तಗೊಂಡು ಈ प्रोग्राम ऑर्गेनाइज ಮಾಡಿದ್ದಾರೆ. शिवाजीनगर चांदनी चौक के अंदर एक बेहतरीन प्रोग्राम ऑर्गेनाइज किया गया था पुलिस अहकामात की जानिब की तरफ से। तो चलिए देखते हैं इनका क्या प्रोग्राम था। शिवाजी नगर चांदनी चौक के अंदर जो है वहाँ पर दिखाया गया कि लड़कियों को हो या स्टूडेंट्स को हो किस तरीक़े से डिफेंड करना है, यानी कि कोई आप पर हमला करता है तो उसको आप कैसे डिफेंड कर सकते हैं, उसको भी वहाँ पर एक प्रोग्राम के ज़रिए बताया गया। इसको देखने के लिए जो है शिवाजी नगर के जो लोग हैं वो वहाँ पर जमा हो गए। इस ड्रामे को देखकर जो है वहाँ के कई सारे लोग जो है खुशी का इजहार किए कि इस तरीक़े की जो अवेयरनेस है वो हर जगह होना चाहिए और बार बार इस तरीक़े के प्रोग्राम ऑर्गेनाइज़ करना चाहिए। तो पुलिस की तरफ से जो है एक बेहतरीन क़दम उठाया गया कि एजुकेट करने के लिए जो है ऐसे ड्रामे जो है स्कूल में हो या कॉलेज में हो, कई सारे जगह जो है इस ऐसे ड्रामे जो है बार बार करना चाहिए। तो चलिए देखते हैं।
शिवाजी नगर रसूल मार्केट के ज़िम्मेदार जो हैं इद्रिस चौधरी और कई सारे लोग आकर जो है पुलिस वालों को जो है अप्रिशिएट किए कि ऐसे प्रोग्राम जो है बार बार करना चाहिए, लोगों को एजुकेट करना चाहिए, इस तरीके का उन्होंने कहकर उनको गुलपोशी की और उनकी इज़्ज़त अफजाई की। तो चलिए देखते हैं।
ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಡಿಸೆಂಬರ್ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಹೇಳ್ತಾರೆ, ಅಪರಾಧ ತಡೆ ಮಾಸ ಅಂತ. ಸೊ ಈ ಮಂತ್ ಅಲ್ಲಿ ನಾವು ಅಟ್ಲೀಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಒಂದು ವರ್ಷದ ಕ್ರೈಮ್ ಪ್ಯಾಟ್ರನ್ ಅಬ್ಸರ್ವ್ ಮಾಡಿ ಈ 11 ಮಂತ್ಸ್ ಅಲ್ಲಿ ಯಾವ ತರ ಚೇಂಜಸ್ ಆಗಿದೆ ಅಂತೆಲ್ಲ ನೋಡಿ ಪ್ರತಿ ವರ್ಷ ಹೊಸ ತರ ಕ್ರೈಮ್ಸ್ ಆಗ್ತಾ ಇರುತ್ತೆ. ಮೊದಲು ಯಾರಿಗೂ ಸೈಬರ್ ಕ್ರೈಮ್ ಅಂದ್ರೆ ಗೊತ್ತಿರ್ಲಿಲ್ಲ. ಈಗ ಎಲ್ಲಿ ನೋಡಿದ್ರು ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಕನ್ವೆನ್ಷನಲ್ ಟ್ರೆಡಿಷನಲ್ ಕ್ರೈಮ್ಸ್ ಎಲ್ಲ ಕಡಿಮೆ ಆಗಿ ಈಗ ಈ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷನೂ ಕ್ರೈಮ್ ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಇರುತ್ತೆ. ಅದರಿಂದ ನಾವು ಡಿಸೆಂಬರ್ ಅಲ್ಲಿ ಏನ್ ಮಾಡ್ತೀವಿ, 11 ತಿಂಗಳು ಸ್ಟಡಿ ಮಾಡಿ ಕ್ರೈಮ್ ಪ್ರಿವೆನ್ಷನ್ ಮಂತ್, ಅಪರಾಧ ತಡೆ ಮಾಸ ಮಾಡಿ ಜನರಿಗೆ ಎಜುಕೇಶನ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಅದ್ರ ಸಂಬಂಧಪಟ್ಟಂತೆ ಈಗಾಗಲೇ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ತುಂಬಾ ಟ್ರೈನಿಂಗ್ಸ್ ಮಾಡಿದೀವಿ, ಜಾಥಾಸ್ ಮಾಡಿದೀವಿ, ಕಾಲ್ನಡಿಗೆ ಮಾಡಿದೀವಿ. ನಿನ್ನೆ ವಾಕಥಾನ್ ಮಾಡಿದ್ವಿ ಒಂದು ಪೊಲೀಸ್ ಆಫೀಸರ್ಸ್. ಸೊ ಬೈಕ್ ರ್ಯಾಲಿ ಇತ್ತು, 2 ವೀಲರ್ಸ್ ರ್ಯಾಲಿ ಅಂಡ್ ಸೈಕಲ್ ಜಾಥಾ ಇತ್ತು. ಇವತ್ತು ಇನ್ನೊಂದು ವಿನೂತನವಾಗಿ ನಮ್ಮ ಶಿವಾಜಿನಗರದಲ್ಲಿ ಮಾಡೋಣ ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಮ್ಮ PSI ಇಮ್ರಾನ್ ಅವರು ಬಹಳ ಮುತುವರ್ಜಿ ವಹಿಸಿ ಬಹಳ ಓಡಾಡಿ ಎಲ್ಲಾ ಕಡೆ ಕೋಆರ್ಡಿನೇಷನ್ ತಗೊಂಡು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಐ ಥ್ಯಾಂಕ್ ಹಿಮ್ ಆಕ್ಚುಲಿ. ಇಮ್ರಾನ್ ನಾವೆಲ್ಲ ಬಹಳ ಬ್ಯುಸಿ ಇದ್ವಿ, ಬಹಳಷ್ಟು ಕೇಸ್ಗಳಲ್ಲಿ ಬ್ಯುಸಿ ಇದ್ವಿ ಆಫೀಸರ್ಸ್. ಸೊ ನಮ್ಗೆ ಸಮಯ ಇಲ್ಲದೆ ಇದ್ರು ನಮ್ಗೆ ಎಲ್ಲರಿಗೂ ಕೋಆರ್ಡಿನೇಷನ್ ತಗೊಂಡು ಪಬ್ಲಿಕ್ ಜೊತೆ ಮಾತಾಡ್ಕೊಂಡು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಈಗಾಗಲೇ ಸೈಬರ್ ಕ್ರೈಮ್ ಬಗ್ಗೆ ಹೇಳಿದ್ದಾರೆ ನಮ್ಮ ಗೆಸ್ಟ್ ಗಳು ಬಂದಿರೋರು. ಇದೆಲ್ಲ ನಿಮ್ಗೆ ಗೊತ್ತಿದ್ದಾರೆ, ಫೇಮಸ್ ಯೂಟ್ಯೂಬರ್ಸ್. ನಾನು ಸಹ ನೈಟ್ ಬೇಜಾರಾದಾಗ ನೈಟ್ ರೋಡ್ಸ್ ಅಲ್ಲಿ ಅವ್ರದ್ದು ರೀಲ್ಸ್ ನೋಡ್ತಾ ಇರ್ತೀನಿ. ನಾನು ನಮ್ಗೆ ನಿದ್ದೆ ಬಂದಾಗ ಓಪನ್ ಮಾಡಿ ರೀಲ್ಸ್ ನೋಡ್ತಾ ಇರ್ತೀವಿ ನಾವು. ಸೊ ನಮ್ಗೆ ನೈಟ್ ರೋಡ್ಸ್ ಅಲ್ಲಿ ಆಪತ್ ಬಂದವರು ನಿದ್ದೆ ಬರಲ್ಲ, ನಿದ್ದೆ ಹೋಗ್ಬಿಡುತ್ತೆ. ಅದು ನೋಡಿ ನಕ್ಕು ಸಾಕಾಗುತ್ತೆ. ಕಂಟೆಂಟ್ ಈಗ ಕೇಳ್ತಾ ಇದ್ದೆ ನಾನು, ಕಂಟೆಂಟ್ ಕ್ರಿಯೇಟರ್ ಯಾರು, ಎಲ್ಲಿ ಈ ತರ ಐಡಿಯಾಸ್ ಬರುತ್ತೆ ಅಂತ. ಯಾಕಂದ್ರೆ ಪ್ರತಿದಿನ ಅದನ್ನೇ ನಾವು ಕೇಳ್ತೀವಿ, ಮಾತಾಡ್ತೀವಿ. ಬಟ್ ಆ ಕ್ರಿಯೇಟಿವಿಟಿ ದೇವ್ರು ಎಲ್ಲರಿಗೂ ಕೊಡೋದಿಲ್ಲ. ಅವರು ಬಹಳಷ್ಟು ಟ್ಯಾಲೆಂಟೆಡ್ ಕಂಟೆಂಟ್ ಕ್ರಿಯೇಟರ್ಸ್. ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ನೀವೆಲ್ಲ ಶಾರ್ಟ್ ಪೀರಿಯಡ್ ಅಲ್ಲಿ ಕರೆದ ತಕ್ಷಣ ನಮ್ಗೆ ಟೈಮ್ ಕೊಟ್ಟು ಪೊಲೀಸ್ ಇಲಾಖೆ ಈ ಪ್ರೋಗ್ರಾಮ್ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನೀವು ಸಹ ಮುಂದೆ ನಿಮ್ ಕಂಟೆಂಟ್ ಅಲ್ಲಿ ಈ ಸೈಬರ್ ಕ್ರೈಮ್ಸ್ ಮತ್ತೆ ಪೊಲೀಸ್ ಸಂಬಂಧಪಟ್ಟಂತೆ ಹಾಗೂ ನಮ್ ಇಮೇಜ್ ನೀವು ಹೇಳ್ದಂಗೆ ಟಿವಿಲಿ ಫಿಲಮ್ ಅಲ್ಲಿ ತೋರಿಸೋ ತರ ಪೊಲೀಸ್ ನಾವಲ್ಲ ಅಂತ. ಊಟ ಮಾಡಿಲ್ಲ ಅಂದ್ರೆ ಪೊಲೀಸ್ ಕರೀತಾ ಇದ್ರು, ನಿದ್ದೆ ಮಾಡಿಲ್ಲ ಅಂದ್ರೆ ಅವ್ರ ಅಮ್ಮ ಪೊಲೀಸ್ ಕರೀತಾ ಇದ್ದಂತೆ. ಇವತ್ತು ನಾವು ನಿಜವಾಗ್ಲೂ ಪೊಲೀಸರನ್ನ ಕರೆಸ್ಬಿಟ್ಟಿದ್ದೀವಿ. ನಮ್ ಬಗ್ಗೆ ಅವ್ರ ಇಮೇಜ್ ಚೇಂಜ್ ಆಗಿದೆ. ಈಗ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕಲ್ತಿದ್ದೀವಿ ನಾವು. ಅದರಿಂದ ನಮ್ ಇಮೇಜ್ ಚೇಂಜ್ ಆಗಿದೆ. ಇದೇ ತರ ಪಬ್ಲಿಕ್ ಅಲ್ಲಿ ಸಹ ಪೊಲೀಸ್ ಇಮೇಜ್ ಚೇಂಜ್ ಮಾಡೋದಕ್ಕೆ ಕ್ರಿಯೇಟಿವಿಟಿಯಲ್ಲಿ ಅವ್ರ ಕಂಟೆಂಟ್ ರೈಟಿಂಗ್ ಇದೆ. ನಮ್ಮ ವುಮೆನ್ಸ್ ಒಂದು ಶೋ ಇದೆ, ದಯವಿಟ್ಟು ಅದನ್ನೆಲ್ಲ ನೋಡಿ ಬೇರೆಯವ್ರಿಗೆ ಎಜುಕೇಟ್ ಮಾಡ್ಬೇಕು. ಕ್ರೈಮ್ ಪ್ರಿವೆನ್ಷನ್ಗೆ ಪೊಲೀಸ್ ಅವರೊಂದಿಗೆ ಕೈ ಜೋಡಿಸ್ಬೇಕು. ಸಬ್ಕಾ ಸಾಥ್ ಪೊಲೀಸ್ಗೆ, ಸಬ್ಕಾ ಹಾತ್ ಪೊಲೀಸ್ಗೆ ಸಾಥ್ ಅಂತ ಹೇಳ್ಬೇಕು ನೀವೆಲ್ಲ. ಸಬ್ಕಾ ಹಾತ್ ಪೊಲೀಸ್ಗೆ ಸಾಥ್ ಈ ರೀತಿ ಹೇಳಿ ನಮ್ಮೊಂದಿಗೆ ಕೈ ಜೋಡಿಸಿ ಕ್ರೈಮ್ ನ ಪ್ರಿವೆಂಟ್ ಮಾಡೋದಕ್ಕೆ ಅನುಕೂಲ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ACP ಮೇಡಮ್ ರವರು, ಗೀತಾ ಮೇಡಮ್ ಅವ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಈ ತರದ ಒಂದು ಪ್ರೋಗ್ರಾಮ್ ಜನರ ಮಧ್ಯೆ ಮಾಡೋದಕ್ಕೆ ಅವರೇ ಒಂದು ಪ್ರೇರಣೆ ಆಗಿದ್ದಾರೆ. ಅದ್ರ ಮೇಲೆ ನಮ್ಮ ಇಮ್ರಾನ್ ಅವರು ಮತ್ತೆ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸ್, ಪುಲ್ಕೇಶಿ ನಗರ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಸ್ ಇದ್ರೊಳಗೆ ಕೆಲಸ ಮಾಡಿದ್ದಾರೆ. ಕೆಲವೊಂದು ಪ್ರೋಗ್ರಾಮ್ಸ್ ಇಟ್ಟಿದ್ದಾರೆ, ಸೈಕಲ್ ಜಾಥಾ ಇಟ್ಟಿದ್ದಾರೆ, ಮತ್ತೆ ವುಮೆನ್ ಸೇಫ್ಟಿಗೋಸ್ಕರ ಒಂದು ಸಣ್ಣದು ಸೆಲ್ಫ್ ಡಿಫೆನ್ಸ್ ಪ್ರೋಗ್ರಾಮ್ ಕೂಡ ಇದೆ ಇಲ್ಲಿ. ಈ ಪ್ರೋಗ್ರಾಮ್ಗೆ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿರುವಂತ ಇವತ್ತು ವಿಕಾಸ್ ಅವರು, ಅಮಿತ್ ಅವರು ಮತ್ತೆ ತೇಜಸ್, ಬಹಳ ಟ್ಯಾಲೆಂಟೆಡ್ ಟ್ರೂಪ್ ಇವರು. ನನ್ ಮೇಡಮ್ ಹೇಳ್ತಾ ಇದ್ರು, ನಾವು ನೈಟ್ ರೌಂಡ್ಸ್ ಇದ್ದಾಗ ಇವ್ರ ವಿಡಿಯೋಸ್ ನೋಡನೆ ಸ್ವಲ್ಪ ಇದನ್ನ ನಮ್ಮ ಒತ್ತಡದ ಟೈಮ್ ನಲ್ಲಿ ಒಂದು ಪ್ರೇರಣೆ ಪಡಿತೀವಿ ಅಂತ ಅಂದ್ಬಿಟ್ಟು, ನಾನು ಕೂಡ ಇವರ ದೊಡ್ಡ ಫ್ಯಾನ್. ಇವರ ಸುಮಾರು ವಿಡಿಯೋಸ್ ನಾನು ನೋಡ್ತಾನೆ ಇರ್ತೀನಿ, ರಿಪೀಟ್ ಆಗಿ ನೋಡ್ತಾ ಇರ್ತೀನಿ. ಸೊ ಈಗ ಅವ್ರ ಜೊತೆಗೆ ಇನ್ನು ಮುಂದೇನು ಅವ್ರ ಜೊತೆಗೆ ಪಾರ್ಟ್ನರ್ ಆಗಿ ಕೆಲವೊಂದು ಸೈಬರ್ ಕ್ರೈಮ್ ತಡೆಗೋಸ್ಕರನೇ, ಅಂದ್ರೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ, ಅವೇರ್ನೆಸ್ ಮೂಡಿಸೋದಕ್ಕೆ, ಯಾವ ರೀತಿ ಇವತ್ತು ಸೈಬರ್ ಕ್ರೈಮ್ ಕ್ರಿಮಿನಲ್ಸ್ ಯಾವ ರೀತಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇದ್ರೊಳಗೆ ಸೈಬರ್ ಕ್ರೈಮ್ ನಲ್ಲಿ ಹಳೆ ನಮ್ಮ ಟ್ರೆಡಿಷನಲ್ ಕ್ರೈಮ್ ತರ ಅಲ್ಲ ಅದು. ಓಕೆ, ನಿಮ್ಗೆ ಮುಖ ಎಲ್ಲೂ ಕಾಣಿಸಲ್ಲ. ಇಟ್ ಇಸ್ ಎ ಫೇಸ್ಲೆಸ್, ಕಾಂಟ್ಯಾಕ್ಟ್ಲೆಸ್. ಫೇಸ್ಬುಕ್ ಅಲ್ಲಿ ಇರ್ತಾರೆ, ಯಾರ್ದೋ ಬೇರೆಯವ್ರ ಇದನ್ನ ಫೋಟೋಸ್ ಹಾಕೊಂಡಿರ್ತಾರೆ, ಅವ್ರು ಯಾರು ಅಂತ ನಿಮಗ್ ಗೊತ್ತಿರೋದಿಲ್ಲ. ಅವ್ರನ್ನ ನಂಬ್ತೀರಾ ನೀವು, ನಂಬಿ ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ. ಸೊ ಇದ್ರೊಳಗೆ ಮೇಯ್ನ್ ಆಗಿ ಏನಾಗ್ತಾ ಇದೆ ಅಂತಂದ್ರೆ ದುಡ್ಡು ಹೋಗೋದೇ ಇಂಪಾರ್ಟೆಂಟ್ ಆಗಿ ಜನಗಳಿಗೆ ದುಡ್ಡು ಹೋಗ್ತಾ ಇದೆ. ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತಿದೆ. ಆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಲ್ಲಿ ಏನ್ ಮಾಡ್ತಾರೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ.
ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಜಾಗ ಇದೆ ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಅಕೌಂಟ್ ನಂಬರ್ಸ್ ಕೊಡ್ತಾರೆ, ಆ ಅಕೌಂಟ್ ನಂಬರ್ಸ್ಗೆ ನೀವು ದುಡ್ಡು ಹಾಕ್ತೀರಾ. ಬಟ್ ಅವ್ರು ನಿಮ್ಗೆ ಅದಾದ್ಮೇಲೆ ಮೋಸ ಮಾಡ್ತಾರೆ, ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ. ಇಲ್ಲ ಫೇಸ್ಬುಕ್ ಅಲ್ಲಿ ನಿಮ್ದೇ ಫೋಟೋ ತಗೊಂಡು ಅವ್ರು ಬೇರೆ ಇನ್ನೊಂದು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂತಾರೆ. ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆನೆ ದುಡ್ಡು ಕೇಳ್ತಾರೆ. ಸೊ ಈ ರೀತಿ ಸಾಕಷ್ಟು ಕ್ರೈಮ್ಸ್ ನಡೀತಾ ಇದಾವೆ, OTP ಫ್ರಾಡ್ಸ್ ನಡೀತಾ ಇದಾವೆ. ಆನ್ಲೈನ್ ಅಲ್ಲಿ ಸಿಗುವಂತದ್ದು ಎಲ್ಲ ನಿಜ ಅಲ್ಲ. ಮ್ಯಾಕ್ಸಿಮಮ್ ನಿಮ್ಗೆ ಫ್ರಾಡ್ಸ್ಟರ್ಸೇ ಸಿಗ್ತಾ ಇದಾರೆ ಇವಾಗ. ಬಟ್ ಎಲ್ಲರೂ ಫ್ರಾಡ್ಸ್ಟರ್ಸೇ ಇರ್ತಾರೆ ಅಂತಲ್ಲ, ಜೆನ್ಯೂನು ಇದಾರೆ. ಯಾಕೆಂತಂದ್ರೆ ಈಗ ಇಂಟರ್ನೆಟ್ ಇರೋದು, ಕಾಮರ್ಸ್ ಸುಮಾರು ಇದು ವಹಿವಾಟುಗಳು ನಡೆಯುತ್ತೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಬಟ್ ನೀವು ಏನೇ ಮಾಡ್ಬೇಕಾದ್ರೂ, ಯಾವುದೇ ರೀತಿಯಾದ್ರೂ ಮಾಡ್ಬೇಕಾದ್ರೂ ನೀವು ಪರೀಕ್ಷಿಸಿ ನೋಡಿ ಮತ್ತೆ ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರೆ. ಪರೀಕ್ಷೆ ನೀವು ನೋಡ್ಬೇಕು, ಅದನ್ನ ಟೆಸ್ಟ್ ಮಾಡ್ಬೇಕು. ಆಮೇಲೆ ಏನೇ ನೀವು ಇದನ್ನ ದುಡ್ಡು ಕಳಿಸ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ನೀವು ಎಲ್ಲ ವೆರಿಫಿಕೇಶನ್ ಮಾಡಿಕೊಂಡು ಕಳಿಸ್ಬೇಕು. ಅದಲ್ದಲೆ ಡಿಜಿಟಲ್ ಅರೆಸ್ಟ್ ಅಂತ ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಏನಾಗುತ್ತೆ, ನಿಮ್ಗೆ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ಸ್ ಬರ್ತವೆ. ನೀವು ಫೋನ್ ಎತ್ತಿದ ತಕ್ಷಣ ಹೇಳ್ತಾರೆ ನಿಮ್ಮ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ ಅಂತ. ಆ ಕೊರಿಯರ್ ನಲ್ಲಿ ನಮ್ಗೆ ಡ್ರಗ್ಸ್ ಸಿಕ್ಕಿದೆ ಅಂತ ಹೇಳ್ತಾರೆ. ಈಗ ನಿಮ್ ಕಾಲ್ನ ಇಮಿಡಿಯೇಟ್ ಆಗಿ ನಾನು ಮುಂಬೈ ಪೊಲೀಸ್ಗೆ ಅಥವಾ ಡೆಲ್ಲಿ ಪೊಲೀಸ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅವರು ನಿಮ್ಮ ಹತ್ರ ಮಾತಾಡ್ತಾರಂತೆ. ಅವ್ನು ಯಾರಿಗೋ ಒಬ್ಬರಿಗೆ ಪೊಲೀಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಪೊಲೀಸ್ ಅಲ್ಲ ಅವರು, ಆಯ್ತಾ, ಟ್ರಾನ್ಸ್ಫರ್ ಮಾಡ್ತಾರೆ. ಕಾಲ್ ಟ್ರಾನ್ಸ್ಫರ್ ಮಾಡಿ ಅವ್ರ ಹತ್ರ ಅವ್ರು ಹೇಳ್ತಾರೆ ನಿಮ್ಮ ಹೆಸರಲ್ಲಿ ಆಧಾರ್ ನಂಬರ್ ನಿಮ್ಮನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಪಾಸ್ಪೋರ್ಟ್ ಮಾಡಿದ್ದಾರೆ, ಇಲ್ಲಿ ಪಾಸ್ಪೋರ್ಟ್ ಮಾಡಿದ್ದಾರೆ, ಬೇರೆ ಬೇರೆ ಪಾಸ್ಪೋರ್ಟ್ ಯೂಸ್ ಮಾಡಿ ಬೇರೆ ಬೇರೆ ಇದು ದೇಶಗಳಿಗೆ ಡ್ರಗ್ಸ್ ನ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಕೆಲವ್ರು ಏನಾಗ್ತೀರಾ, ನೀವೆಲ್ಲ ಸ್ವಲ್ಪ ವಯಸ್ಸಾಗಿರೋರು ಇರ್ತಾರೆ, ಎಲ್ಡರ್ಲಿ ಪೀಪಲ್ ಇರ್ತಾರೆ, ಈ IT ಹೋಗೋರು ಇರ್ತಾರೆ, ಅವರೆಲ್ಲ ಮನೆಯಿಂದ ಆಫೀಸ್ಗೆ ಹೋಗೋದು, ಆಫೀಸಿಂದ ಮನೆಗೆ ಬರೋದು, ಅಷ್ಟೇ ಅವ್ರ ಜೀವನ. ಸೊ ಹೊರಗಡೆ ಜಗತ್ತು ಅಷ್ಟು ನೋಡಿರಲ್ಲ. ಅವ್ರೇನಾಗ್ತಾರೆ, ಅಂತವ್ರು ಇದಕ್ಕೆ ಬಲಿ ಆಗ್ತಾ ಇದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾರೆ. ಎಷ್ಟೋ ವಯಸ್ಸಾಗಿರೋರು ಮನೆಯಲ್ಲಿ ಇರುವಂತವ್ರು ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರೇನಾಗ್ತಾರೆ, ಸಡನ್ಲಿ ಅದನ್ನ ನಂಬಿಡ್ತಾರೆ ಇದು ನಿಜ ಅಂತ ಹೇಳಿ. ಆ ನಿಜ ಅಂತ ಹೇಳಿ ನಂಬಿ ದುಡ್ಡು ಹಾಕಿ ಮೋಸ ಹೋಗ್ತಾ ಇದಾರೆ. ಸೊ ಕೋಟ್ಯಾಂತರ ರೂಪಾಯಿ ಜನಗಳು ಕಳ್ಕೊತಾ ಇದಾರೆ. 2640 ಕೋಟಿ ಕಳ್ಕೊಂಡಿದ್ದಾರೆ ಇಲ್ಲಿವರೆಗೂ. ನಮ್ಮ ಈಸ್ಟ್ ಪೊಲೀಸ್ ಸ್ಟೇಷನ್, ಸೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ 1000 ಮೇಲೆ ಕ್ರೈಮ್ಸ್ ಆಗ್ತಾ ಇದೆ, ಓನ್ಲಿ ಸೈಬರ್ ಕ್ರೈಮ್. ಬೇರೆ ಬೇರೆ ಸ್ಟೇಷನ್ ಅಲ್ಲೂ ರಿಜಿಸ್ಟರ್ ಮಾಡ್ತಾರೆ. ಆದ್ರಿಂದಾಗಿ ನೀವು ಯಾವುದೇ ರೀತಿಯಾದಂತ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಫೇಸ್ಬುಕ್ ನಲ್ಲಿ ನಿಮ್ಮ ಪ್ರೊಫೈಲ್ ಇದೆ, ಅದಕ್ಕೆ ಅಡಿಷನಲ್ ಸೆಕ್ಯೂರಿಟಿ ಫೀಚರ್ಸ್ ಇದಾವೆ. ಅದನ್ನ ಎಲ್ರಿಗೂ ನೀವು ಪಬ್ಲಿಕ್ ಆಗಿ ಇಡಬೇಡಿ. ನಿಮ್ಮ ಫೋಟೋ ತಗೊಂಡು ಬೇರೆ ರೀತಿಯಾಗಿ ಕ್ರೈಮ್ಸ್ ಮಾಡೋ ಸಾಧ್ಯತೆಗಳಿದಾವೆ. ಅದರಿಂದಾಗಿ ನೀವು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಈ ತಿಂಗಳು ನಾವು ಏನು ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಮಾಡ್ತಾ ಇದೀವಿ, ಇದ್ರೊಳಗೆ ನಿಮ್ಮ ಸಹಕಾರ ಬೇಕು, ನಿಮ್ಮ ಪಾರ್ಟಿಸಿಪೇಷನ್ ಬೇಕು. ಈ ಪಾರ್ಟಿಸಿಪೇಷನ್ ಮಾಡಿ ಇದನ್ನ ಅರ್ಥಕೊಂಡು ನಮ್ಮ ಸೈಬರ್ ಕ್ರೈಮ್ ನ ತಡೆಗಟ್ಟೋದಕ್ಕೆ ನಾವು ಒಟ್ಟಾಗಿ ಕೆಲಸ ಮಾಡೋಣ. ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ACP ಮೇಡಮ್ ಆದಂತ ಪುಲ್ಕೇಶನ್ ಇರೋದ ACP ಮೇಡಮ್ ಆದಂತ ಗೀತಾ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಇಂದು ಪುಲ್ಕೇಶ್ ನಗರ ಉಪವಿಭಾಗ ವತಿಯಿಂದ 4 ಠಾಣೆಗಳ ಉಸ್ತುವಾರಿ ಶ್ರೀಮತಿ CR ಗೀತಾ ಮೇಡಮ್ ಅವರ ಸಾರಥ್ಯದಲ್ಲಿ ಇಂದು ಉಪವಿಭಾಗ ಮಟ್ಟದ ಸೈಕಲ್ ಜಾಥಾ, ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಸೈಕಲ್ ಜಾಥಾ, ಈ ಮೂಲಕ ನಮ್ಮ ಸಾರ್ವಜನಿಕರಲ್ಲಿ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ, ಅಪರಾಧ ತಡೆಗಳ ಕುರಿತು, ಕಳ್ಳತನ ತಡೆಯುವ ಕುರಿತು ಮತ್ತೆ ಇನ್ನಿತರ ಹಲವಾರು ಏನು ಅಪರಾಧ ತಡೆಗೆ ಏನು ಮಾರ್ಗಗಳಿದಾವೆ, ಸೈಬರ್ ಅಪರಾಧಗಳ ಕುರಿತು, ಇನ್ನಿತರ ಹಲವಾರು ಅಪರಾಧಗಳ ಕುರಿತು ಇವತ್ತು ವಿನೂತನವಾಗಿ ಸೈಕಲ್ ಜಾಥಾವನ್ನು ನಮ್ಮ ಪುಲಿಕೇಶಿ ನಗರ ಉಪವಿಭಾಗದಿಂದ ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದಂತ ಮಾನ್ಯ ಪುಲಿಕೇಶಿ ನಗರ ಉಪವಿಭಾಗದ ACP ಮೇಡಮ್ ಶ್ರೀಮತಿ ಗೀತಾ ಮೇಡಮ್ ಅವರಿಗೆ ಸ್ವಾಗತ. ಅದೇ ತರ ನಮ್ಮ ಪೂರ್ವ ವಿಭಾಗದ ಸೆನ್ ಪೊಲೀಸ್ ಠಾಣೆಯ ACP ಆದಂತ ಶ್ರೀ ಲಕ್ಷ್ಮೀಕಾಂತ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬರ್ಗಳಾದಂತ ಶ್ರೀ ತೇಜಸ್, ಅಮಿತ್ ಹಾಗೂ ವಿಕಾಸ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಸದಸ್ಯರು ಮಂಜುಳಾ ಮೇಡಮ್ ಅವರಿಗೆ ತೇಜಸ್